ಸುದೀಪ್ ಅವ್ರನ್ನೇ ನೀವು ಆಯ್ಕೆ ಮಾಡೋದು ಕಾರಣ ಏನು? ಯಾಕಂದ್ರೆ ಅವ್ರು ಹಿಂದೆ ಆಲ್ರೆಡಿ ಕೃಷ್ಣ ಮುರಾರಿಯಲ್ಲಿ ವಿಷ್ಣು ಪಾತ್ರ ಮಾಡಿದ್ರು, ಈಗ ಶಿವನ ಅವತಾರದಲ್ಲಿ ತಗೋತಾ ಇದ್ರು. ಸೊ ಅದಕ್ಕೆ ಮೂಲ ಕಾರಣ ಏನು ಅಂತ? ಮೂಲ ಕಾರಣ ಅಂತ ಏನಿಲ್ಲ, ಕಾಲ ಭೈರವನಾಗ ನಂಗೆ ನೋಡೋಕೆ ನಂಗೆ ಅವರ ಭಾಳ ಇಷ್ಟ ಆ ಪಾತ್ರ. ಯಾಕಂದರೆ ಅವರ ಪರ್ಸ್ನಾಲಿಟಿ ಆಗಲಿ ಅವರ ಇದಕ್ಕಾಗಲಿ ಆ ಪಾತ್ರ ಇನ್ಯಾರು ಕ್ಯಾರಿ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದಕ್ಕೆ ಕಾಲಭೈರವನಾಗಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅದು ಪವರ್ಫುಲ್ ಗಾಡ್, ಕಾಲಭೈರವ ಅಂತ ಇದ್ದಂಗೆ ಪವರ್ಫುಲ್ ಗಾಡ್. ಅಂಶ ತುಂಬಾ ಸ್ಟ್ರಾಂಗ್, ಹೌದು, ಅಷ್ಟು ಸ್ಟ್ರಾಂಗ್ ಇರುವಂತ ಇನ್ನೊಬ್ಬ ಸ್ಟ್ರಾಂಗ್ ಹೀರೋ ಇಟ್ಕೊಂಡು ಕ್ಯಾರಿ ಮಾಡಿದ್ದೀರಾ. ಹೌದು, ಅದು ತುಂಬಾ ಜವಾಬ್ದಾರಿ. ಹೇಗೆ ನಿಭಾಯಿಸಿದ್ದೀರಿ? ತುಂಬಾ ಚೆನ್ನಾಗಿದೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಅದ್ಭುತವಾಗಿ ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದು ಎಷ್ಟು ಪವರ್ಫುಲ್ ಇದೆ, ಅದೆಷ್ಟು ಕ್ಯಾರಿ ಮಾಡ್ತಾರೆ ಅಂತ. ಸುದೀಪ್ ಆಡಿಯನ್ಸ್ ಅಂದ್ರೆ ಅವ್ರ ಫ್ಯಾನ್ ಫಾಲೋಸ್ ಆಗಿ ಜನರಲ್ ಆಗಿ ಎಲ್ಲರೂ ನೋಡೋದು. ಸೊ ಏನು ಎಷ್ಟು ಆ ಒಂದು ವಿಜುವಲ್ ಔಟ್ಪುಟ್ ಎಷ್ಟು ಹ್ಯಾಪಿ ಸಿಗ್ಬೋದು ನಿಮ್ಮ ಪ್ರಕಾರ? ಅದ್ಭುತವಾಗಿದೆ, ನೋಡಿದಾಗ ಗೊತ್ತಾಗುತ್ತೆ. ಎಲ್ಲ ನಾನು ಇಲ್ಲೇ ಹೇಳ್ಬಿಟ್ರೆ ಯಾರು ಥಿಯೇಟರ್ಗೆ ಬರ್ತೀರಾ, ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಹಿಂಗೆ ಹಿಂಗೆ ಅಂತ ಅಲ್ವಾ, ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಆ ಒಂದು ಅವರ ಒಂದು ಸ್ಟೈಲು ಮತ್ತೆ ಕಾಲಭೈರವನ ಪಾತ್ರ ಅದಂತೂ ನೋಡಿದ್ರೆ ಮತ್ತೆ ಮೈ ರೋಮಾಂಚನ ಆಗುತ್ತೆ. ಅದಂತೂ ಹೇಳಕ್ ಇಷ್ಟಪಡ್ತೀನಿ ನಾನು. ಹಂಗೆ ಕೇಳಲ್ಲ. ಪ್ರೇಮ್ ಸರ್ ಜೊತೆಗೆ ಆಲ್ರೆಡಿ ನೀವು ವಿಲನ್ ಸಿನಿಮಾ ಮಾಡಿದ್ರಿ, ಅಂದ್ರೆ ಅವಾಗ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಆಗಿದ್ರು ಕೂಡ ಒಂದಿಷ್ಟು ಪಾಸಿಟಿವ್ ನೆಗೆಟಿವ್ ಎಲ್ಲವನ್ನೂ ಕೂಡ ರೆಸ್ಪಾನ್ಸ್ನ ಫೇಸ್ ಮಾಡೋಂಥ ಸಿಚುವೇಶನ್ಗಳು ಬಂತು, ಸನ್ನಿವೇಶಗಳು ಬಂತು. ಬಟ್ ಈ ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ಅದೇ ನಿರ್ದೇಶಕರ ಜೊತೆಗೆ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಅಂದ ತಕ್ಷಣ ನಿಮ್ಮಲ್ಲಿ ಕ್ಯಾಲ್ಕುಲೇಷನ್ ಏನು ಶುರು ಆಯಿತು? ಸೊ ಹೇಗೆ ಅನಿಸ್ತಾ ಇದೆ? ಕ್ಯಾಲ್ಕುಲೇಷನ್ ಎಷ್ಟು ದಿನ ಬೇಕು ಅಂತ ಸ್ಟಾರ್ಟ್ ಆಯಿತು. ಫಸ್ಟ್ ಅಲ್ಲಿ ಗೊತ್ತಾಯಿತು ಇದು ಮಲ್ಟಿ ಸ್ಟಾರರ್ ಅಲ್ಲ ಗೆಸ್ಟು ಅಂತ. ಅಲ್ಲಿಗೆ ಕ್ವಶನ್ಸ್ ಮುಗಿದೋಯ್ತು. ಹೋದೆ, ಮಾಡಿದೆ, ಬಂದೆ. ಕ್ಯಾಲ್ಕುಲೇಷನ್ ಏನು ಬರಲಿಲ್ಲ. ಕ್ಯಾಲ್ಕುಲೇಷನ್ ಬರೋದು ಅವ್ರು ಫೋನ್ ಹಾಕ್ಬಿಟ್ಟು ನಿನ್ನೊಂದು 50 ದಿನ ಬೇಕು ಅಂದರೆ ಫಸ್ಟ್ ಧ್ರುವ ಫೋನ್ ಆಗ್ತಾ ಇದ್ದಾವೆ, ನಿನ್ನ ಕತೆ ಏನು ನನ್ನ ಕತೆ ಏನು ಅಂತ. ಇಲ್ಲಿ ಏನಿಲ್ಲ, 3 to 4 days ಕೇಳಿದ್ರು, ಹೋದೆ, ಮಾಡಿದೆ, ಬಂದೆ ಅಷ್ಟೇ. ಅಂದ್ರೆ ಸರ್ ಅದೇ ಸ್ಟಾರ್ಗಳು ಸಹಜವಾಗಿ ಸ್ಟಾರ್ ವಾರ್, ಫ್ಯಾನ್ ವಾರ್ ಇದೆಲ್ಲವನ್ನೂ ಕೂಡ ನೋಡಿದ್ವಿ. ಅಂಥದ್ದೇ ಒಂದು ಸನ್ನಿವೇಶಗಳನ್ನು ಸಾಕಷ್ಟು ಸಂದರ್ಭದಲ್ಲಿ ಫೇಸ್ ಮಾಡಿದ್ರಿ. ಸೊ ಪರ್ಟಿಕ್ಯುಲರ್ ಆಗಿ ನಿಮ್ಮ ಫ್ಯಾನ್ಸು ಈ ಸಿನಿಮಾ ನೋಡೋಕೆ ಬರುವಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅಂದರೆ ಈಗ ಸ್ಟಾರ್ ವಾರ್ಸ್ಗೂ ಇದಕ್ಕೂ ಏನು ಸಂಬಂಧ? ಫಸ್ಟ್ ಪಾರ್ಟ್ ಆಫ್ ದ ಕ್ವೆಶ್ಚನ್, ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶ್ಚನ್. ಸರ್ ಅಂದ್ರೆ ಫ್ಯಾನ್ಸ್ ಏನು ಅಂತ ಹೇಳಿದ್ರಿ, ಅದಕ್ಕಿಂತ ಸ್ಟಾರ್ ವಾರ್ಸ್ ಅಂದ್ರೆ ಎರಡು ಪ್ರಶ್ನೆ. ಸರ್ ಈಗ ಒಂದು ಸಿನಿಮಾದಲ್ಲಿ ಅವರ ಫೇವರೇಟ್ ಸ್ಟಾರ್ ಇದ್ದಾಗ ಸಹಜವಾಗಿ ಒಂದು ಕಂಪ್ಯಾರಿಸನ್ ಶುರುವಾಗುತ್ತೆ. ನಮ್ಗೆ ಈ ಪಾರ್ಟ್ ಅಲ್ಲಿ ಇವ್ರು ಇರಬೇಕಿತ್ತು, ಈ ತರ ಡೈಲಾಗು, ಅದೆಲ್ಲವನ್ನು ನೀವು ಆಲ್ರೆಡಿ ಒಂದಿಷ್ಟು ಸಂದರ್ಭದಲ್ಲಿ ಫೇಸ್ ಮಾಡಿದ್ರಲ್ಲ. ಸೊ ಅಭಿಮಾನಿಗಳಿಗೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಅಭಿಮಾನಿಗಳಿಗೆ ಹೇಳ್ಬಿಟ್ಟೆ, ಧ್ರುವ ಸರ್ಜಾ ಅವರು 130 ದಿನ ಕೆಲಸ ಮಾಡಿದ್ದಾರೆ, ನಾನು ಬರೀ 3 ದಿನ ಕೆಲಸ ಮಾಡಿದ್ದು ಅಂತ. ಅವಾಗ 3 ದಿನದಲ್ಲಿ ಇನ್ನೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ? ಅಷ್ಟೇ, ಬರ್ತಾ ಇರಬೇಕು, ಮಾಡ್ತಾ ಇರಬೇಕು, ಹೋಗ್ತಾ ಇರಬೇಕು. ಹೀರೋ ಅವರೇ, ಮುಗಿತಲ್ಲಿ. ಕಾಲಭೈರವ ಹಾಗೂ ಸುದೀಪ್, ಸೊ ಇಬ್ಬರಲ್ಲಿ ಮೋಸ್ಟ್ ಡೇಂಜರಸ್ ಯಾರು? ಎದುರುಗಡೆ ಯಾರು ನಿಂತಿದ್ದಾರೋ ಅದ್ರ ಮೇಲೆ ಡಿಪೆಂಡ್ ಆಗತ್ತಮ್ಮ.